ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಂಡ್ಯದ ವಿಶ್ವವಿಖ್ಯಾತ ಕೆಆರ್ಎಸ್ ಬೃಂದಾವನ ಅವ್ಯವಸ್ಥೆಯ ಆಗರವಾಗಿಬಿಟ್ಟಿದೆ. ಹೀಗಾಗಿ ಪ್ರವಾಸಿಗರಲ್ಲಿ ತೀವ್ರ ಅಸಮಾಧಾನ ಮೂಡಿಸಿದೆ. 100 ರು ಪ್ರವೇಶ ಪಾವತಿಸಿದ್ರು ಕೂಡ ಪಾಚಿ ಕಟ್ಟಿದ ಕೊಳೆತ ಕಾರಂಜಿಗಳೇ ಕಾಣಿಸ್ತಾ ಇವೆ ಅಂತ ಪ್ರವಾಸಿಗರು ಕಿಡಿಕಾರಿದ್ದಾರೆ. ಮೈಸೂರು ಮಹಾರಾಜರು ತಮ್ಮ ಒಡವೆ ಅಡವಿಟ್ಟು ಕೆಆರ್ಎಸ್ ಅನ್ನು ನಿರ್ಮಿಸಿದ್ರು. ಇಂತಹ ಇತಿಹಾಸವುಳ್ಳ 25 ಎಕರೆ ವಿಸ್ತೀರ್ಣದ ಕೆಆರ್ಎಸ್ ಬೃಂದಾವನ ನಿರ್ವಹಣೆ ಕೊರತೆಯಿಂದ ಕಸ, ಕಡ್ಡಿ, ಬೀದಿ ನಾಯಿಗಳಿಂದ ಹಾಳಾಗಿ ಹೋಗಿದೆ. ಕಾವೇರಿ ನೀರಾವರಿ ನಿಗಮದ ನಿರ್ಲಕ್ಷ್ಯಕ್ಕೆ ಪ್ರವಾಸಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇತಿಹಾಸ ಹಾಗೂ ಸೌಂದರ್ಯಕ್ಕೆ ಹೆಸರಾದ ಬೃಂದಾವನ ಇಂತಹ ಸ್ಥಿತಿಗೆ ತಲುಪಿರೋದು ಬೇಸರಕಾರಿ ಅಂತ ಪ್ರವಾಸಿಗರು ಬೇಸರಗೊಂಡಿದ್ದಾರೆ. ಸಹಜವಾಗಿ ಇದು ಪ್ರವಾಸದ ಸಮಯ. ಶಾಲಾ ಮಕ್ಕಳು ಕೂಡ ಪ್ರವಾಸಕ್ಕೆ ತೆರಳುತ್ತಾರೆ, ಶೈಕ್ಷಣಿಕ ಪ್ರವಾಸಕ್ಕೆ ತೆರಳುತ್ತಾರೆ, ಕುಟುಂಬಗಳು ಕೂಡ ಪ್ರವಾಸಕ್ಕೆ ತೆರಳುತ್ತವೆ. ಇಂತಹ ಸಮಯದಲ್ಲಿ ಕೆಆರ್ಎಸ್ ಬೃಂದಾವನವನ್ನು ನೋಡೋದಕ್ಕೆ ಮೈಸೂರಿಗೆ ಹೋದರೆ ಸಹಜವಾಗಿ ಕೆಆರ್ಎಸ್ಗೆ ಹೋಗ್ತಾರೆ. 100 ರೂಪಾಯಿ ಪ್ರವೇಶದ ಹಣ ಕೂಡ ಇದೆ, ಅದನ್ನು ಪಾವತಿ ಮಾಡಿ ಹೋಗ್ತಾರೆ. ಅಲ್ಲಿ ಒಂದು ವ್ಯವಸ್ಥೆ ಇಲ್ಲ, ಸರಿಯಾದಂಥ ವ್ಯವಸ್ಥೆಗಳಿಲ್ಲ, ಪಾಚಿ ಕಟ್ಟಿ ಹೋಗಿದೆ ಅಂತೆ. ಯಾವುದೇ ವ್ಯವಸ್ಥೆಗಳನ್ನು ಕೂಡ ಸರಿಯಾಗಿ ಪ್ರವಾಸೋದ್ಯಮ ಇಲಾಖೆಯವರಾಗಿರ್ಬೋದು, ನೀರಾವರಿ ಇಲಾಖೆಯವರಾಗಿರ್ಬೋದು ಯಾರೂ ಮಾಡಿಲ್ವಂತೆ. ಹೀಗಾಗಿ ಜನಸಾಮಾನ್ಯರು ಆಕ್ರೋಶವನ್ನು ಸಹಜವಾಗಿ ವ್ಯಕ್ತಪಡಿಸ್ತಾರೆ. ಒಂದು ಐತಿಹಾಸಿಕ ಸ್ಥಳದ ಬಗ್ಗೆ ಒಂದು ನಿರ್ವಹಣೆ ಇಲ್ಲ, ಐತಿಹಾಸಿಕ ಸ್ಥಳವನ್ನು ನಾವು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಹೇಳಿದರೆ ಇದು ಯಾವ ಕೆಲಸ ಅಂತ ಇದೀಗ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿರೋದು. ಕಾವೇರಿ ನೀರಾವರಿ ನಿಗಮ ಇದನ್ನು ಸಹಜವಾಗಿ ನೋಡ್ಕೊಳ್ಬೇಕು. ನಿತ್ಯವೂ ಕೂಡ ಸಾವಿರಾರು ಜನ ಬರ್ತಾರಪ್ಪ. ಮೈಸೂರು ಅಂತ ಹೇಳಿದ್ರೆ ಸಾಂಸ್ಕೃತಿಕ ನಗರಿ ಅಂತ ಹೇಳ್ತೀವಿ. ಅರಮನೆಗೆ ಬಂದವರು ಕೆಆರ್ಎಸ್ಗೆ ಬಂದೇ ಬರ್ತಾರೆ. ಇಂತಹ ಸಮಯದಲ್ಲಿ ಇದನ್ನು ಸರಿಯಾಗಿ ಇಟ್ಕೊಳ್ಬೇಕು, ನಿರ್ವಹಣೆ ಮಾಡ್ಕೊಳ್ಬೇಕಾಗಿದ್ದು ನಿಗಮದ ಜವಾಬ್ದಾರಿ. ಜನ ಕೂಡ ಅದನ್ನೇ ಹೇಳಿದ್ದಾರೆ. ಅಣೆಕಟ್ಟೆ ನಿರ್ಮಾಣ ಮಾಡಿ ಲಕ್ಷಾಂತರ ಜನಕ್ಕೆ ಅನುಕೂಲ ಮಾಡಿಕೊಟ್ರು. ಅದೇ ರೀತಿ ಅವತ್ತಿನ ಕಾಲದಲ್ಲಿ ಇದ್ದಂಥ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರ ದೂರದೃಷ್ಟಿಯಿಂದ ಒಂದು ಅತ್ಯುತ್ತಮವಾದ ಬೃಂದಾವನ ಗಾರ್ಡನ್ನ ಮಾಡಿದ್ರು. ಅಂದ್ರೆ ಅವತ್ತಿನ ಕಾಲಕ್ಕೆ ಜನ ಬಂದು ಹೋಗ್ಲಿ, ಒಂದು ಪ್ರವಾಸೋದ್ಯಮ ಆಗಲಿ ಅಂತ. ಇತ್ತೀಚಿನ ದಿನಗಳೇನಾಗಿದೆ ಅಂದ್ರೆ ಅದನ್ನ ಖಾಸಗಿಯವರಿಗೆ ವಹಿಸಿ, ಸರ್ಕಾರದಿಂದ ಏನು ನಿರ್ವಹಣೆ ಮಾಡಿದ್ರು ಅದನ್ನೆಲ್ಲ ಖಾಸಗಿಯವ್ರಿಗೆ ಹಣ ವಸೂಲು ಮಾಡ್ಲಿಕ್ಕೆ ವಹಿಸಿ 50 ರೂಪಾಯಿದಿಂದ 100 ರೂಪಾಯಿ ಮಾಡಿ ಯಾವುದೇ ಸೌಲಭ್ಯಗಳಿದ್ದಾನೆ ಎಲ್ಲ ಕಾರಂಜಿಗಳು ಕೆಟ್ಟು ನಿಂತಿದೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಮುಂದೊಂದು ದಿವಸ ಈ ಬೃಂದಾವನನೇ ಮುಚ್ಚೋಗ್ಬೋದು. ಇಷ್ಟೊಂದು ದುಡ್ಡು ಕೊಟ್ಟರೆ ದೂರದಿಂದ ಬಂದು ನೋಡೋಂಥವ್ರಿಗೆ ಏನಾದ್ರೂ ಇದೆಯಾ? ಏನ್ ನೋಡುವಂತ ಏನಿಲ್ಲ, ಎಲ್ಲ ಸ್ಟಾಪ್ ಮಾಡಿ. ಸರ್, ತಾವು ಎಲ್ಲಿಂದ ಬಂದಿದ್ರಿ ಸರ್? ನಾವು ಬೇರೆ ಕಡೆಯಿಂದ. ಹೌದಾ? ಮಸ್ಕತ್ ಇಲ್ಲಿ ವ್ಯವಸ್ಥೆ ಬಗ್ಗೆ ಇಲ್ಲ, ಅವ್ಯವಸ್ಥೆ ನೋಡಿ, ಪಬ್ಲಿಕ್ ನಾಯಿ ಓಡಾಡ್ತಿದೆ. ಇಲ್ಲಿ ಏನು ವ್ಯವಸ್ಥೆ ಇಲ್ಲ, ಏನ್ ಅನಿಸ್ತಿದೆ ಹೇಳಿ ಸರ್? ತುಂಬಾ ಬೇಜಾರಾಗ್ತದೆ. ಮೊದಲು ನೋಡುವಾಗ ಅಷ್ಟು ಒಳ್ಳೇದಿತ್ತು, ಈಗ ಏನು ಬಹಳ ಒಳಗಡೆ ಬರುವಾಗನೇ ಬೇಸರ ಆಗ್ತದೆ. ಇಷ್ಟೊಂದು ದುಡ್ಡು ಕೊಟ್ಟರೆ ದೂರದಿಂದ ಬಂದು ನೋಡೋಂಥವ್ರಿಗೆ ಏನಾದ್ರೂ ಇದೆಯಾ? ಏನ್ ನೋಡುವಂತ ಏನಿಲ್ಲ, ಎಲ್ಲ ಸ್ಟಾಪ್ ಮಾಡಿ. ಸರ್, ತಾವು ಎಲ್ಲಿಂದ ಬಂದಿದ್ರಿ ಸರ್? ನಾವು ಬೇರೆ ಕಡೆಯಿಂದ. ಹೌದಾ? ಮಸ್ಕತ್ ಇಲ್ಲಿ ವ್ಯವಸ್ಥೆ ಬಗ್ಗೆ ಇಲ್ಲ, ಅವ್ಯವಸ್ಥೆ ನೋಡಿ, ಪಬ್ಲಿಕ್ ನಾಯಿ ಓಡಾಡ್ತಿದೆ. ಇಲ್ಲಿ ಏನು ವ್ಯವಸ್ಥೆ ಇಲ್ಲ, ಏನ್ ಅನಿಸ್ತಿದೆ ಹೇಳಿ ಸರ್? ತುಂಬಾ ಬೇಜಾರಾಗ್ತದೆ. ಮೊದಲು ನೋಡುವಾಗ ಅಷ್ಟು ಒಳ್ಳೇದಿತ್ತು, ಈಗ ಏನು ಬಹಳ ಒಳಗಡೆ ಬರುವಾಗನೇ ಬೇಸರ ಆಗ್ತದೆ. ಇಷ್ಟೊಂದು ದುಡ್ಡು ಕೊಟ್ಟರೆ ದೂರದಿಂದ ಬಂದು ನೋಡೋಂಥವ್ರಿಗೆ ಏನಾದ್ರೂ ಇದೆಯಾ? ಏನ್ ನೋಡುವಂತ ಏನಿಲ್ಲ, ಎಲ್ಲ ಸ್ಟಾಪ್ ಮಾಡಿ. ಸರ್, ತಾವು ಎಲ್ಲಿಂದ ಬಂದಿದ್ರಿ ಸರ್? ನಾವು ಬೇರೆ ಕಡೆಯಿಂದ. ಹೌದಾ? ಮಸ್ಕತ್ ಇಲ್ಲಿ ವ್ಯವಸ್ಥೆ ಬಗ್ಗೆ ಇಲ್ಲ, ಅವ್ಯವಸ್ಥೆ ನೋಡಿ, ಪಬ್ಲಿಕ್ ನಾಯಿ ಓಡಾಡ್ತಿದೆ. ಇಲ್ಲಿ ಏನು ವ್ಯವಸ್ಥೆ ಇಲ್ಲ, ಏನ್ ಅನಿಸ್ತಿದೆ ಹೇಳಿ ಸರ್? ತುಂಬಾ